ಫಸ್ಟು ಮದುವೆ ಆಗಿದ್ರು ಪವಿತ್ರ ಗೌಡ ಜೊತೆಗೆ ಸಂಬಂಧ ಇತ್ತು. ಆಮೇಲೆ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶವನ್ನು ಈ ವ್ಯಕ್ತಿ ಕಳಿಸ್ತಾ ಇದ್ದಾನೆ ಅಂದ ತಕ್ಷಣ ದರ್ಶನ್ ಕೆರಳಿದ್ರು. ಕರೆಸ್ಕೊಂಡು ತುಂಬಾ ಕ್ರೂರವಾಗಿ ಹತ್ಯೆ ಮಾಡಿದ್ದಾರೆ. ಹತ್ಯೆಗೂ ಮುಂಚೆ ಕರೆಂಟ್ ಶಾಕ್ ಅನ್ನ ಕೊಟ್ಟು ಆತನಿಗೆ ಕೊಡಬಾರದ ಹಿಂಸೆಯನ್ನ ಕೊಟ್ಟಿದ್ದಾರೆ. ದಿಸ್ ಇಸ್ ನಾಟ್ ಜಸ್ಟ್ ಅ ಕ್ರೈಮ್, ಹೀನಸ್ ಕ್ರೈಮ್ ಇದು ಅನ್ನೋದನ್ನ ವಿವರಿಸಿದ್ದಾರೆ. ಸುದೀರ್ಘವಾಗಿ ಪ್ರತಿಯೊಬ್ಬ ಆರೋಪಿಗಳ ಪಾತ್ರದ ಬಗ್ಗೆ ಸಾಕ್ಷಿ ಇದೆ ಅಂತ ಹೇಳಿದ್ದಾರೆ ಸರ್ಕಾರಿ ಪರ ವಕೀಲರು. ಆಗ ಅದನ್ನೇ ಸುದೀರ್ಘವಾಗಿ ಹೇಳಿ ಯಾರ್ಯಾರ ಪಾತ್ರ ಏನು, ಎಸ್ಟಾಬ್ಲಿಷ್ಮೆಂಟ್ ಹೇಗಾಗಿದೆ ಅಂತ ಕೇಳಿದ್ದಾರೆ. ಆಗ ಒಬ್ಬೊಬ್ಬರದೇ ಪಾತ್ರದ ಬಗ್ಗೆ ವಿವರಿಸುವಂತಹ ಸಾಧ್ಯತೆ ಇದೆ. ಪ್ರತಿಯೊಬ್ಬ ಆರೋಪಿಗಳ ಪಾತ್ರದ ಬಗ್ಗೆ ನಮ್ಮ ಹತ್ರ ಪ್ರೂಫ್ ಇದೆ ಅಂತ ಅಂದಾಗ ಓಕೆ, ಹಾಗಾದ್ರೆ ಎಲಾಬ್ರೇಟ್ ಮಾಡಿ, ಸುದೀರ್ಘವಾಗಿ ಹೇಳಿ, ಎಲ್ಲಿಂದ ಪಾತ್ರ ಶುರುವಾಗುತ್ತೆ, ಎಲ್ಲಿ ತನಕ ಎಂಡ್ ಆಗುತ್ತೆ, ಯಾವ್ಯಾವ ಹಂತದಲ್ಲಿ ಪಾತ್ರ ನಿರ್ಣಾಯಕವಾಗ್ತಾ ಹೋಗುತ್ತೆ ಹೇಳಿ ಅಂತ ಕೇಳಿದ್ದಾರೆ. ಸೊ ಅದನ್ನು ವಿವರಿಸ್ತಾರೆ. ಈಗ ನೆಕ್ಸ್ಟ್, ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಸೆನ್ಸೇಷನಲ್ ಕೇಸ್ ಅಲ್ಲ ಅಂದರೆ ಇಂಥ ಕೇಸ್ನಲ್ಲಿ ಇಷ್ಟು ಸುದೀರ್ಘವಾಗಿ ಕೇಳೋದೆಲ್ಲ ಕಡಿಮೆ, ವೆರಿ ರೇರ್. ಲಾಸ್ಟ್ ಟೈಮೇ 50 ಮಿನಿಟ್ಸ್ ಆಗಿತ್ತು ಆರ್ಗ್ಯುಮೆಂಟು. ಈಗ ನೋಡಿದ್ರೆ ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಅನಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಪ್ರತಿಯೊಬ್ಬ ಆರೋಪಿಯ ಪಾತ್ರಕ್ಕೆ ಕುರಿತಂತೆ ಸಾಕ್ಷಿ ಇದೆ ಅಂತ ಹೇಳಿದ್ದಾರೆ. ಒಬ್ಬರೊಬ್ಬರು ಪಾತ್ರವನ್ನು ಹೇಳ್ತಾರೆ, A1 ಪಾತ್ರ ಹೆಂಗೆ ಅಂತ. ಹಾಗೆ ಎಲ್ಲ ಆರೋಪಿಗಳ ನೆಟ್ವರ್ಕ್ ಒಂದೇ ಕಡೆ ಟ್ರೇಸ್ ಆಗಿದೆ. ಕೊಲೆಯಾದ ದಿನ ನೆಟ್ವರ್ಕ್ ಟವರ್ ಡಂಪ್ ಲೊಕೇಶನ್ ತೆಗೆಸಿದಾಗ ಎಲ್ಲರದ್ದು ಕೂಡ ಒಂದೇ ರೇಡಿಯಸ್ನಲ್ಲಿ, ಈಗ 5 ಕಿಲೋಮೀಟರ್, ಕೊಲೆ ಆದ 5 ಕಿಲೋಮೀಟರ್ ಒಳಗಡೆನೋ 3 ಕಿಲೋಮೀಟರ್ ಒಳಗಡೆನೋ ಒಂದೇ ಕಡೆ ನೆಟ್ವರ್ಕ್ ಟ್ರೇಸ್ ಆಗಿದೆ. ಇದನ್ನ ಏನಕ್ಕೆ ಹೇಳ್ತಿದ್ದಾರೆ ಅಂದರೆ, ಆರೋಪಿಗಳು ಉಪಸ್ಥಿತರಿದ್ರು ಕೊಲೆಯಾದ ದಿನ. ನಾನೆಲ್ಲೋ ಫಾರಿನ್ಗೆ ಹೋಗ್ಬಿಟ್ಟಿದ್ದೆ ಅಂತ ಹೇಳೋಕ್ಕಾಗಲ್ಲ, ನೋಡಿ ಅವ್ರದ್ದು ಫೋನ್ ಲೊಕೇಶನ್ ಹಿಂಗಿದೆ ಅಂತಿದ್ದಾರೆ. ಪವನ್ ಕೂಡ ಇದರಲ್ಲಿ ಬಹಳ ಪ್ರಮುಖವಾದಂತಹ ಆರೋಪಿ. ಪವಿತ್ರ ಗೌಡ ಮನೆಯಲ್ಲಿ ಈ ಪವನ್ ಅನ್ನೋನು ಕೆಲಸಕ್ಕಿರ್ತಾನೆ. ಎಲ್ಲ ಆರೋಪಿಗಳ ನೆಟ್ವರ್ಕ್ ಒಂದೇ ಕಡೆ ಟ್ರೇಸ್ ಆಗಿದೆ. ಹಾಗೆ ಹೇಳ್ತಾ ಪವನ್ದು ಪಾತ್ರದ ಬಗ್ಗೆ ಅಲ್ಲಿ ವಿವರಿಸಿದ್ದಾರೆ. ಈ ಇಡೀ ಪ್ರಕರಣದಲ್ಲಿ ಈತ ಕೂಡ ಇಂಪಾರ್ಟೆಂಟ್ ಅಕ್ಯೂಸ್ಡೇನೆ. ಇವನು ಪವಿತ್ರ ಗೌಡ ಜೊತೆಗೆ ಕೆಲಸಕ್ಕಿರ್ತಾನೆ. ಆಗ ಈ ಪವಿತ್ರ ಗೌಡ ಅಶ್ಲೀಲ ಮೆಸೇಜ್ಗಳ ಬಗ್ಗೆ ಪವನ್ಗೆ ಹೇಳ್ತಾಳೆ. ಪವನ್ ಆ ವಿಚಾರವನ್ನು ದರ್ಶನಿಗೆ ಮುಟ್ಟಿಸೋದು. ಸೊ ಬ್ರಿಡ್ಜ್ ಥರ ಪವನ್ ಕೆಲಸ ಮಾಡಿರ್ತಾನೆ. ಆಮೇಲೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನು ಕರೆಸ್ಕೊಳ್ಳೋದು ಕೂಡ ಫೇಕ್ ಅಕೌಂಟಲ್ಲಿ ಪವನು ಪವಿತ್ರ ಅಂತ ಹೇಳ್ತಾರೆ. ಅದನ್ನೆಲ್ಲ ಹೇಳಿದ್ದಾರೆ ನೋಡಿ. ಚಿತ್ರದುರ್ಗದಿಂದ ರೇಣುಕಾ ಕರೆತಂದ ರಾಘವೇಂದ್ರ ಜೊತೆಗೆ ಪವನ್ ಸಂಪರ್ಕದಲ್ಲಿ ಇದ್ದ. ರಾಘವೇಂದ್ರ ಯಾರು ಕೇಳಿದ್ರೆ, ಈ ದರ್ಶನ್ ಫ್ಯಾನ್ ಅಸೋಸಿಯೇಷನ್ನ ಡಿಸ್ಟ್ರಿಕ್ಟ್ ಅಧ್ಯಕ್ಷ ಆತ. ಆತನನ್ನು ಆತನ ಮೂಲಕ ಕರ್ಕೊಂಡು ಬರೋದು ಅಂತ. ಇವರೆಲ್ಲರೂ ಫೋನ್ ಸಂಪರ್ಕದಲ್ಲಿ ಇದ್ರೂ ಇದೊಂದು ಪೂರ್ವ ನಿಯೋಜಿತ ಕ್ರೈಮ್ ಅನ್ನೋದನ್ನ ಇಲ್ಲಿ ವಿವರಿಸೋ ಕೆಲಸ ಸರ್ಕಾರಿ ಪರ ವಕೀಲರದ್ದು ಆಗ್ತಾ ಇದೆ. ಒಬ್ರೊಬ್ರು ಹೆಂಗೆ ಇಂಟರ್ ಕನೆಕ್ಟೆಡ್ ಇದ್ರು ಅನ್ನೋದಕ್ಕೆ. ಹಾಗಾದ್ರೆ ಜಡ್ಜ್ ಕೇಳ್ತಾರೆ, ಈಗ ಕೊಲೆಗೆ ಪ್ರತ್ಯಕ್ಷದರ್ಶಿ ಇದ್ದಾರಾ? ಐ ವಿಟ್ನೆಸ್, ಒಂದು ಕ್ರೈಮಲ್ಲಿ ಐ ವಿಟ್ನೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದನ್ನು ಕೇಳಿದ್ದಾರೆ. ಯೂಶಲಿ ರೇಪ್ ಕೇಸು, ಕ್ರೈಮ್ ಕೇಸ್, ಕೊಲೆ ಕೇಸ್ನಲ್ಲಿ ಐ ವಿಟ್ನೆಸ್ ತೀರಾ ಕಡಿಮೆ ಇರ್ತಾರೆ, ಇದ್ರೂ ಬಂದು ಹೇಳೋದು ಕಡಿಮೆ ಇರ್ತಾರೆ. ಇಲ್ಲಿ ಏನಾಗಿದೆ ಅಂತ ಜಡ್ಜ್ ಕುತೂಹಲ, ಹೀಗಾಗಿ ಕೇಳಿದ್ದಾರೆ. ಐ ವಿಟ್ನೆಸ್ ಇದ್ದಾರಾ, ಇದರಲ್ಲಿ ಮೆನ್ಷನ್ ಆಗಿದೆಯಾ ಅಂತ ಸರ್ಕಾರಿ ಪರ ವಕೀಲರಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಈಗ ಸರ್ಕಾರಿ ಪರ ವಕೀಲರು ಕೊಡುವಂತಹ ಉತ್ತರ ಕುತೂಹಲ. ಕೊಲೆಗೆ ಪ್ರತ್ಯಕ್ಷದರ್ಶಿ ಇದ್ದಾರಾ ಅಂತ ನೋಡಿ ಬಂತು. ಇಬ್ಬರು ಪ್ರತ್ಯಕ್ಷದರ್ಶಿಗಳು ಇದ್ದಾರೆ, ಐ ವಿಟ್ನೆಸ್ ಇದ್ದಾರೆ ಹೌದು ಅಂತ ಸರ್ಕಾರಿ ಪರ ವಕೀಲರು ಹೇಳ್ತಾ ಇದ್ದಾರೆ. ಹಲ್ಲೆ ಮಾಡಿರೋದನ್ನ ಪುನೀತ್ ಮತ್ತು ಇನ್ನೊಬ್ಬ ವ್ಯಕ್ತಿ ನೋಡಿದ್ದಾನೆ ಅಂತ ಹೇಳ್ತಾರೆ. ಇಬ್ಬರು ಪ್ರತ್ಯಕ್ಷದರ್ಶಿಗಳು ಈ ಕೇಸ್ನಲ್ಲಿ ಇದ್ದಾರೆ, ಪುನೀತ್ ಮತ್ತು ಕಿರಣ್ ಅಂತ
ಇವರಿಬ್ಬರೂ ಕೂಡ ರೇಣುಕಾಸ್ವಾಮಿಗೆ ಅತ್ಯಂತ ಭೀಕರ ರೀತಿಯಲ್ಲಿ ಹಲ್ಲೆ ಮಾಡೋದನ್ನು ನೋಡಿದ್ದಾರೆ ಅನ್ನೋದನ್ನು ಗಮನಕ್ಕೆ ತರ್ತಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿ ಆರ್ಗ್ಯುಮೆಂಟ್ ಸಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಕಿರಣ್ ಪ್ರಕರಣದ ಪ್ರಮುಖ ಸಾಕ್ಷಿ. ಕಿರಣ್ ಇಡೀ ಪ್ರಕರಣದ ಪ್ರಮುಖ ಸಾಕ್ಷಿ. ಪ್ರತಿಯೊಬ್ಬರನ್ನು ಪ್ರಮುಖ ಸಾಕ್ಷಿ ಅಂತಾನೆ ಇದ್ರಲ್ಲಿ ಕನ್ಸಿಡರ್ ಮಾಡ್ತಾರೆ. ಎಲ್ರಿಗೂ ನೀವು ನೋಡ್ಬೋದು ವಾದದಲ್ಲಿ ಪ್ರಮುಖ ಅಂತಾನೆ ಇರುತ್ತೆ. ಬಿಕಾಸ್ ಎಲ್ಲರೂ ಪಾತ್ರನೂ ಈ ಕ್ರೈಮ್ನಲ್ಲಿ ಅಷ್ಟೇ ಇಂಪಾರ್ಟೆಂಟು ಅನ್ನೋದನ್ನು ಹೇಳ್ತಾರೆ. ಹಲ್ಲೆ ಮಾಡಿರೋದನ್ನ ಪುನೀತ್ ಮತ್ತು ಕಿರಣ್ ನೋಡಿದ್ದಾರೆ. ಕಿರಣ್ ಈ ಪ್ರಕರಣದ ಪ್ರಮುಖ ಸಾಕ್ಷಿ. ಜಡ್ಜ್ಗೀಗ ಒಂದು ಅಂದಾಜು ಸಿಗ್ತಾ ಹೋಗುತ್ತೆ ಪ್ರಕರಣ ಹೇಗೆ ಸಾಕ್ತು ಅಂತ. ಅದಾದ ನಂತರ ಎವಿಡೆನ್ಸ್ ಟ್ಯಾಂಪರಿಂಗ್ ಬಗ್ಗೆ ಕೂಡ ಬರುತ್ತೆ, ಅದನ್ನು ಹೇಳ್ತೀವಿ ನಿಮಗೆ ನೆಕ್ಸ್ಟು ಮುಂದಿನ ಹಂತದಲ್ಲಿ. ಅದು ಪ್ರಾಬಬ್ಲಿ ಆರ್ಗ್ಯುಮೆಂಟಿಗೆ ಬರ್ಬೋದು. ಎಲ್ಲ ಆರೋಪಿಗಳ ಫೋನ್ ಸಂಪರ್ಕದಲ್ಲೇ ಇದ್ದರು ಅನ್ನೋದಕ್ಕೆ CDR ಟವರ್ ಡಂಪ್ ಲೊಕೇಶನ್ ಎರಡರದ್ದು ಡೇಟಾ ತೆಗೆದು ಕೊಟ್ಟಿರ್ತಾರೆ. ಯಾರ್ಯಾರು ಎಲ್ಲೆಲ್ಲಿದ್ರು, ಎಲ್ಲಿ ಒಟ್ಟಾದ್ರು, ಯಾರು ಕರ್ಕೊಂಡು ಬಂದರು, ಎಷ್ಟು ಕಾರ್ ಉಪಯೋಗಿಸಿದ್ರು, ಯಾವ ಟೈಮಲ್ಲಿ ಇನ್ನಾದರೂ ಯಾವ ಟೈಮಲ್ಲಿ ಔಟ್ ಆದರೂ ಎಲ್ಲ ಇನ್ಫಾರ್ಮೇಷನನ್ನು ಈಗ ಕೊಡ್ತಾ ಇದ್ದಾರೆ ಸರ್ಕಾರಿ ಪರ ವಕೀಲರು. ದರ್ಶನ್ಗೆ ಜೈಲಾಗುತ್ತಾ ಇಲ್ಲ ಬೇಲ್ ಮುಂದುವರಿಯುತ್ತಾ ಅನ್ನುವಂಥ ಪ್ರಶ್ನೆಗೆ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಾ ಇದೆ. ಸರ್ಕಾರಿ ವಕೀಲರು ಈಗ ವಾದವನ್ನು ಮಂಡಿಸ್ತಾ ಇದ್ದಾರೆ. ಹಲವು ವಿಚಾರಗಳನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಕೂಡ ಕೇಳುತ್ತಾ ಇದ್ದಾರೆ. ಅಲ್ಲಿ ಸಾಕ್ಷಿಗಳ ವಿಚಾರವನ್ನ ಕೇಳ್ತಾ ಇದ್ದಾರೆ, ಜೊತೆಗೆ CCTV ಫುಟೇಜ್ ವಿಚಾರದಲ್ಲಿ ಕೇಳ್ತಾ ಇದ್ದಾರೆ, ಅಲ್ಲಿ ಆ ಗಾಡಿ ಹೋಗ್ತಾ ಇರುವಂಥ ವಿಚಾರದಲ್ಲಿ ಕೇಳ್ತಾ ಇದ್ದಾರೆ. ಆ ಗಾಡಿಗಳಲ್ಲಿ ಇರುವಂಥ ಆರೋಪಿಗಳು ಕಾಣಿಸ್ಕೊಳ್ತಾರಾ, ಗೊತ್ತಾಗ್ತಾರಾ ಅವರು ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಸೊ ಈಗ 7 ಆರೋಪಿಗಳು ಪುನೀತ್ಗೆ ಗೊತ್ತು ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಅವ್ರು ಏನು ಸಾಕ್ಷಿಯನ್ನ ನುಡಿದಿದ್ದಾರೆ ಆ ಸಾಕ್ಷಿಗಳನ್ನ ಈಗ ಓದ್ತಾ ಇದ್ದಾರೆ. ಪ್ರಮುಖ ಸಾಕ್ಷಿಗಳ ಹೇಳಿಕೆಯನ್ನ ವಕೀಲ ಲೂತ್ರಾ ಅವರು ಓದ್ತಾ ಇದ್ದಾರೆ. ಬಹಳ ಮುಖ್ಯವಾಗುತ್ತೆ ಈ ಹೇಳಿಕೆ. ಹೆಸರುಗಳೆಲ್ಲ ಗೊತ್ತಾ ಅಂತ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನ ಕೇಳ್ತಾರೆ. ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಗಳಿವೆ, ಆ ಸಾಕ್ಷಿಗಳು ಪ್ರತ್ಯಕ್ಷದರ್ಶಿಗಳಾಗಿದ್ದಾರೆ, ನೋಡಿದ್ದಾರೆ. ಅವರು ರೇಣುಕಾಸ್ವಾಮಿಗೆ ಹೊಡಿತಾ ಇರೋದನ್ನ ಕೂಡ ನೋಡಿದ್ದಾರೆ, ಅದನ್ನ ಹೇಳಿದ್ದಾರೆ ಅವರು. ಅವೆಲ್ಲವೂ ಕೂಡ ಸಾಕ್ಷಿಯಾಗಿ ನಿಂತ್ಕೊಂಡಿವೆ. ಶೆಡ್ ಮಾಲೀಕರು ಅಂತ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸೊ ಪ್ರಕರಣದಲ್ಲಿ ಪ್ರಮುಖವಾಗಿರುವಂತಹ ಸಾಕ್ಷಿಗಳ ವಿಚಾರದಲ್ಲಿ ಈಗ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ. ಏನಾಗಿದೆ ಏನಿಲ್ಲ ಅನ್ನುವಂಥ ವಿಚಾರದಲ್ಲಿ